ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಚನ್ನಪಟ್ಟಣಕ್ಕೆ ಆಗಮಿಸಿದ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರನ್ನು ಸಮಾಜ ಸೇವಕರು ಹಾಗೂ ಚನ್ನಪಟ್ಟಣ ನಗರ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಸಂತೆ ಮಾಗೇನಹಳ್ಳಿ ಕುಮಾರ್ ಅದ್ದೂರಿಯಾಗಿ ಸ್ವಾಗತಿಸಿದರು. ಸರ್, ಡಿ.ಸಿ.ಎಂ ಬಂದಿರೋದು ನಮಗೆ ತುಂಬ ಅಭಿನಂದನೆಗಳು. ಮತ್ತು ಜನಸೇವೆ ಮಾಡಿ ಬಂದಿದ್ದಾರೆ ಅವರು. ಜನಸೇವೆ ಮಾಡುವಂಥ ನಮ್ಮ ತಾಲೂಕಲ್ಲಿ ಅಷ್ಟೇ ಯಾರು ಇರಲಿಲ್ಲ. ಎಮ್.ಎಲ್.ಎ ಗೆದ್ರೂ ಪ್ರಯೋಜನ ಇಲ್ಲ. ಮುಂದೆ ಇವತ್ತು ದಿವಸ ಜನಗಳಿಗೆ, ಬಡವರಿಗೆ ಒಳ್ಳೇದು ಮಾಡಬೇಕು ಅಂತ ಡಿ.ಸಿ.ಎಂ ಉಪಮುಖ್ಯಮಂತ್ರಿಗಳಾದ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ ಸರ್. ಸರ್, ಈಗ ಸರ್ಕಾರ ಬಂದು 1 ವರ್ಷ ಆಯ್ತು, ಆದ್ರೂ ಕೂಡ ಚನ್ನಪಟ್ಟಣಕ್ಕೆ ಕೂಡ ಬಂದಿರ್ಲಿಲ್ಲ ಅಂತ ಹೇಳ್ತಾ ಇದ್ರೆ ಜನಗಳು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಮೊದಲೆಲ್ಲ ಬರ್ತಿದ್ರು. ವಿಚಾರ ಇವಾಗ ಅವರು ಡಿ.ಸಿ.ಎಂ ಅನ್ನೋ ಹುದ್ದೆಯಿಂದ ಉಪಮುಖ್ಯಮಂತ್ರಿ ಇಡೀ ರಾಜ್ಯಗಳ ಸುತ್ತಾಡಬೇಕು. ಎಮ್.ಎಲ್.ಎ ಆದ್ರೆ ಒಂದೇ ಕಡೆ 1.5 ದಿನ ವಿಧಾನಸೌಧ ಆಯ್ತಿದ್ರು. ಇವರು ಇಡೀ ರಾಜ್ಯ ಸುತ್ತಾಡಬೇಕು ಅಂದ್ರೆ ಒಂದ್ ಸ್ವಲ್ಪ ಕಾಲಾವಕಾಶ ಕಡಿಮೆ ವಿಳಂಬ ಆಗಿರ್ಬೋದು. ಈಗ ಏನಿಲ್ಲ, ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅವರು, ನಮ್ಮ ಜಿಲ್ಲೆಯವರೇ ಓಡಾಡ್ತಾರೆ. ಇವಾಗ ಮಾಡ್ತಿದ್ದಾರೆ. ಮುಂದೆ ಅತಿಯಾಗಿ ಸರ್, ನಮ್ಮ ಬಡವರು ಸೇವೆಯಲ್ಲಿ ಚನ್ನಪಟ್ಟಣ ಸ್ವಲ್ಪ ಹಿಂದುಳಿದ ಹೊರಗಾಣದಕ್ಕೋಸ್ಕರ ಅವರು ಬಂದಿದ್ದಾರೆ. ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅಭಿವೃದ್ಧಿ ಮಾಡ್ತಾರೆ ಸರ್. ಸರ್, ಇವತ್ತು ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಇವತ್ತು ಸಭೆಯನ್ನು ನಡೆಸ್ತಿದ್ರು. ಹೇಗೆ ಅನಿಸ್ತಿದೆ ಸರ್ ನಿಮಗೆ? ಸರ್, ಬಹಳ ಸಂತೋಷ. ಬಹಳ ಜನ ಬಂದಿದ್ರು. ಅವರ ಕಷ್ಟಗಳನ್ನು ಆವರಿಸಕ್ಕೆ, ಅವ್ರದ್ದು ಈ ಮನೆ ಇರ್ಬೋದು, ಮತ್ತೆ ಜಮೀನು ಕೋಳಿ ಇರ್ಬೋದು, ಮತ್ತೊಮ್ಮೆ ಅವ್ರದ್ದು ಏನೇನೋ ಬ್ಯಾಂಕ್ ಒಂದು ಪ್ರಾಬ್ಲಮ್ಗಳು ಇರ್ಬೋದು, ಮತ್ತೆ ಪಾಣಿ ಬದಲಾವಣೆ ಇರ್ಬೋದು, ಇಂಥವಕ್ಕೆಲ್ಲ ಅವ್ರ ಕಷ್ಟನ ಸ್ಪಂದಿಸ್ಕೊಳ್ಳಿಕ್ಕೆ, ಅವ್ರ ಹತ್ರ ಕೇಳ್ಕೊಳ್ಳಿಕ್ಕೆ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಹತ್ರ ಕೇಳ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅವ್ರಿಗೆ ಎಲ್ಲ ಬಿಟ್ಟು ಈ ತಾಲೂಕು ಹಿಂದುಳಿದ ಸ್ವಲ್ಪ ಹಿಂದೆ ಹೋಗೈತೆ ಅನ್ನೋದಕ್ಕೋಸ್ಕರ ಸಾಹೇಬ್ರವನ್ನು ಮಾಡ್ತಿದ್ದಾರೆ. ಅದೇ ನಮ್ಮ ಡಿ.ಕೆ. ಸುರೇಶ್ ಅವರು ಬಹಳ ಮಾಡಿದ್ರು. ಮಾಡಿ ಚನ್ನಪಟ್ಟಣದಲ್ಲಿ ಒಳ್ಳೆ ಲೀಡ್ ತಗೊಂಡಿದ್ದಾರೆ. 85,000 ಲೀಡ್ ತಗೊಂಡಿದ್ದಾರೆ. ಇವಾಗ ಹೋದ್ಸಲಿ ಎಮ್.ಎಲ್.ಎ ಎಲೆಕ್ಷನ್ ಅಲ್ಲಿ 15,000 ಲೀಡ್ ಇತ್ತು. ಇವತ್ತೊಂದು ದಿವಸ 85,000 ಅಂದ್ರೆ ನಮ್ಮ ಹೆಗ್ಗಳಿಕೆ ಸರ್. ನಮಗೆ ನಮ್ಮಂತ ಕಾರ್ಯಕರ್ತರುಗಳು, ಮುಖಂಡರು, ಲೀಡರ್ಗಳು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಬೇಕು ಅಂದ್ಬಿಟ್ಟು ಇವತ್ತು ಮುಂದೆ ನಿಂತವ್ರೆ. ಇವತ್ತು ಸರ್, ಯಾರೇ ಬರಲಿ, ಯಾರೇ ಸ್ಪರ್ಧೆ ಮಾಡಲಿ, ಚನ್ನಪಟ್ಟಣ ತಾಲೂಕಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಇದ್ದೇ ಇರುತ್ತೆ ಸರ್. ಈಗ ನಿಮ್ಮ ಗ್ರಾಮ ಪಂಚಾಯತ್ ಯಾವ ಸಮಸ್ಯೆನ ಅವ್ರ ಹತ್ರ ಹೇಳ್ಕೊಂಡು? ಸರ್, ನಮ್ಮ ವಿಚಾರದಲ್ಲಿ ಸರ್, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಲ್ಪ ಜನಗಳಿಗೆ ಕೋಡಿದು ಸ್ವಲ್ಪ ಇದಾಗೈತೆ. ಮತ್ತೆ ಸರ್, ಇದು ರೇಷನ್ ಅಂಗಡಿಗಳು ಸ್ವಲ್ಪ ಟೈಮಿಂಗ್ಸ್ ವಿಳಂಬ ಆಯ್ತದೆ ಒಂದು. ಮತ್ತೆ ಸಾರಿಗೆದು ಬಸ್ಸು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೈತೆ. ಏನಿದೆ ಇರುತ್ತೆ, ಬರ್ತಾ ಇತ್ತು. ಆದ್ರೆ ಸ್ವಲ್ಪ ಕಾಲೇಜ್ ಟೈಮಲ್ಲಿ ಒಂದು ಬಸ್ ಒಂದು ಅಷ್ಟೇನೇನಿಲ್ಲ, ಎಲ್ಲ ಅನುಕೂಲ ಆಗೈತೆ ನಮಗೆ. ಆಮೇಲೆ ಒಂದು ರೋಡ್ ಐತೆ, ದೇವಸ್ಥಾನ ರೋಡು. ಎಲ್ಲಿ ಅಂತ ಸಂತೆಮಾಗನಹಳ್ಳಿಯಲ್ಲಿ ಬಾಚಳಪ್ಪನ ದೇವಸ್ಥಾನ ಅಂತ ಐತೆ, ಮೇನ್ ರೋಡ್ ಅಲ್ಲಿ ಅಂತ ಕಾಂಟ್ರಾಕ್ಟ್ ರೋಡ್ಗೆ ಅಂದ್ಬಿಟ್ಟು ಸಾಹೇಬ್ರ ಹತ್ರ ಅರ್ಜಿ ಕೊಟ್ಟಿದ್ದೀನಿ ಸರ್. ನಮಸ್ತೆ. ನನ್ನ ಹೆಸರು ಕುಮಾರ್ ಸರ್, ಚನ್ನಪಟ್ಟಣ ನಗರ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ, ಸಂತೆಮಾಗನಹಳ್ಳಿ.